ಇವತ್ತು ಯಾರೋ ಒಬ್ರು ಇಬ್ರು ಮಾಡ್ತಕ್ಕಂಥ ಮಿಸ್ಟೇಕ್ ಇಂದ ಇಡೀ ಬೈಕ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ಗೆ ಒಂದು ಬ್ಲಾಕ್ ಮಾರ್ಕ್. ಈ ರ್ಯಾಶ್ ಡ್ರೈವಿಂಗು, ಒನ್ ವೇಲ್ ಹೋಗೋದು, ಸಿಗ್ನಲ್ ಜಂಪ್ ಮಾಡೋದು, ದಯವಿಟ್ಟು ಈ ತರ ಕೆಲಸ ಮಾಡಬೇಡಿ. ಇವತ್ತು ರೋಗಿ ಬಯಸಿದ್ದು ಹಾಲನ್ನ, ಡಾಕ್ಟರ್ ಹೇಳಿದ್ದು ಹಾಲನ್ನ, ಆ ತರ ಆಗೋಗಿದೆ. ದಯವಿಟ್ಟು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಬಿ ಕೇರ್ಫುಲ್ ಆಗಿ ಗಾಡಿ ಓಡಿಸಿ. ನೀವು ಮಾಡ್ತಕ್ಕಂಥ ನೆಗ್ಲಿಜೆನ್ಸಿ ಇಂದವ ಇವತ್ತು ನೋಡಿ ಒಬ್ಬ ಅಮಾಯಕನ ಕಾಲು ಮುರಿದೋಯ್ತು. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ನಿಮ್ಮನ್ನ ನಂಬಿ ಪ್ಯಾಸೆಂಜರ್ ನಿಮ್ಮ ಬೈಕಲ್ಲಿ ಬರ್ತಾರೆ ಅಂದ್ರೆ ನೀವು ಎಷ್ಟು ಸೇಫಾಗಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ತಲುಪಿಸ್ಬೇಕಲ್ಲ, ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ. ಅವಾಗ ಮಾತ್ರ ಗೊತ್ತಾಗುತ್ತೆ ಈ ವಿಡಿಯೋದ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಎಲ್ಲಿ ಏನು ಪ್ರಾಬ್ಲಮ್ ಆಯಿತು, ಯಾವುದು ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಏಕಾಯಿತು ಅಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಿನ್ನೆ ಆಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್. ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಒಂದು ರ್ಯಾಶ್ ಡ್ರೈವ್ ಮಾಡಿ ರಾಂಗ್ ರೂಟಲ್ಲಿ ಹೋಗಿ ಮಾಡಿರ್ತಕ್ಕಂಥ ಆಕ್ಸಿಡೆಂಟಿಂದ ಇವತ್ತು ಪ್ಯಾಸೆಂಜರ್ಗೆ ಕಾಲ್ ಕೂಡ ಮಂಡಿ ಚುಪ್ಪು ಕಟ್ಟಾಗೋಗಿದೆ. ಆ ಥರ ಒಂದು ಆಕ್ಸಿಡೆಂಟ್ ಆಗಿದೆ. ಹೆಂಗಾಯಿತು ಅಂದರೆ, ಇದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಜಸ್ಟ್ ಅವನು ಏನು ಮಾಡಿದ್ದಾನೆ, ಒಂದು 500 ಮೀಟ್ರು ಹೋಗಬೇಕಾಗಿದೆ. ಬಟ್ ಅಲ್ಲಿ ರೋಡ್ ಇಲ್ಲ, ಒನ್ ವೇ ಅದು. ಇವನು ಯೂ ಟರ್ನ್ ಮಾಡಬೇಕಂದ್ರೆ ಒಂದು 2 ಕಿಲೋಮೀಟರ್ ಆಗುತ್ತೆ ಎಕ್ಸ್ಟ್ರಾವ. ಸರ್ 2 ಕಿಲೋಮೀಟರ್ ಏನಕ್ಕೆ ಮತ್ತೆ ಯೂ ಟರ್ನ್ ಮಾಡೋಕೆ ಹೋಗೋಣ, ಹಿಂಗೆ ಒನ್ ವೇಲೆ ಹೋಗ್ಬಿಟ್ರೆ ಒಂದು 1/2 ಕಿಲೋಮೀಟ್ರಲ್ಲ 1 ನಿಮಿಷದಲ್ಲಿ ಹೋಗ್ಬಿಡ್ಬೋದು. ಇವತ್ತು ಯಾಕೆಂದರೆ ನಿನ್ನೆ ಕ್ರಿಸ್ಮಸ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಟ್ರಾಫಿಕ್ ಬೇರೆ ಇಲ್ಲ, ಫುಲ್ ಝೀರೋ ಟ್ರಾಫಿಕ್ ಇತ್ತು. ಹಂಗಾಗಿ ಇವನೇನು ಮಾಡ್ಬಿಟ್ಟು, ಯಾರು ಪೊಲೀಸ್ ಬೇರೆ ಇರಲಿಲ್ಲ, ಎಲ್ಲೂ ಟ್ರಾಫಿಕ್ ಪೊಲೀಸ್ ಎಲ್ಲೂ ಇಲ್ಲ, ನಿನ್ನೆಯಿಂದ ಸ್ವಲ್ಪ ಶೆಡ್ಯೂಲ್ ಕಮ್ಮಿ ಇದ್ದಾರೆ, ಇದೇ ಒಂದು ಪ್ಲಸ್ ಪಾಯಿಂಟ್ ಸಿಕ್ತು ಅಂತ ಏನು ಮಾಡಿಕೊಂಡು ಒನ್ ವೇಲ್ ನುಗ್ಗಿಬಿಟ್ಟಿದ್ದಾನೆ ಯಾರೋ ನಮ್ಮ ರಾಪಿಡೋ ಬೈಕ್ ರೈಡರು. ಇದು ಮೇಯ್ನ್ ತಪ್ಪು ಮಾಡಿದ್ದೆ ಇವ್ರಿದು. ಒನ್ ವೇಲ್ ಹೋಗಿರೋದೇ ಫಸ್ಟ್ ದೊಡ್ಡ ತಪ್ಪು. ಹೋಗಿದ್ದನ್ನು ಸ್ಲೋ ಕೂಡ ಹೋಗಿಲ್ಲ, ರ್ಯಾಶ್ ಡ್ರೈವಿಂಗಲ್ಲಿ ಹೋಗಿದ್ದಾನೆ. ರ್ಯಾಶ್ ಡ್ರೈವಿಂಗಲ್ಲಿ ಹೋದಾಗ ಏನಾಗಿದೆ, ಆಪೋಸಿಟ್ ಬರ್ತಕ್ಕಂಥ ಗಾಡಿನೂ ಕೂಡ ನೋಡಿದೆ, ಏನು ಹೋಗ್ಬಿಟ್ಟು ಸಡನ್ ಅಂತ ಟರ್ನ್ ಮಾಡಿದ್ದಾನೆ. ಟರ್ನ್ ಮಾಡಿದಾಗ ಏನಾಯಿತು, ಆಪೋಸಿಟ್ ಬರ್ತಕ್ಕಂಥ ಒಂದು ಬುಲೆಟ್ ಗಾಡಿ ಬಂದು ಈ ಗಾಡಿ ಹೊಡೆದಿದೆ. ಹೊಡೆದಿರೋ ಫೋರ್ಸ್ಗೆ ರೈಡರ್ ಏನು ಈ ಕಡೆ ಕೂತಿದ್ರಲ್ಲ ಕಸ್ಟಮರ್ ಪ್ಯಾಸೆಂಜರ್ ಹಿಂದೆ, ಅವ್ರಿಗೆ ಬಂದು ಕಾಲಿಗೆ ಹೊಡೆದಿರ್ತಕ್ಕಂಥ ಕಾರಣಕ್ಕೆ ಆ ಮಂಡಿ ಚುಪ್ಪೇನೆ ಕಟ್ಟಾಗಿದೆ. ಹೊಡೆದಿರೋ ಫೋರ್ಸ್ಗೆ ಕೆಳಗೆ ಬಿದ್ದರೆ, ಮತ್ತೆ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಮೇಯ್ನ್ ಕಾಲು ಮಂಡಿ ಚುಪ್ಪೆ ಎಗರೋಗಿದೆ. ಆ ಥರ ಒಂದು ಆಕ್ಸಿಡೆಂಟ್ ಆಗಿದೆ. ಇದು ಯಾಕೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಈ ಥರ ಒಂದು ರ್ಯಾಶ್ ಡ್ರೈವ್ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾರೋ ನಿಮ್ಮಂಥವ್ರು ಒಬ್ಬರಿಬ್ಬರು ಮಾಡೋ ಕೆಲಸದಿಂದ ಇವತ್ತು ಬೈಕ್ ಟ್ಯಾಕ್ಸಿಗೆ ಕೆಟ್ಟ ಹೆಸರು. ಕೆಟ್ಟ ಹೆಸರು ಅನ್ನೋದಕ್ಕಿಂತ ಹೋಗಿ ಬೈಕ್ ಟ್ಯಾಕ್ಸಿ ಬ್ಯಾನಾಗ ಸ್ಟೇಜಲ್ಲಿ ಬರುತ್ತೆ. ಇದನ್ನು ಜ್ಞಾಪಕದಾಗ ಇಟ್ಕೊಳ್ಳಿ. ಆಲ್ರೆಡಿ ಗೊತ್ತಿರ್ಬೇಕು ನಿಮಗೆ, ಆಟೋದವ್ರು ತುಂಬ ವಿಡಿಯೋಗಳು ಮಾಡಿಬಿಡ್ತಾ ಇರ್ತಾರೆ. ಬೈಕ್ ಟ್ಯಾಕ್ಸಿ ಚೀಫ್ ಇದೆ ಅಂತ ಹೋಗ್ತೀರಾ, ಇದರಲ್ಲಿ ನಿಮ್ಮ ಜೀವಕ್ಕೆ ಹಾನಿ ಇದೆ, ಯಾವುದೇ ಥರ ಸೇಫ್ಟಿ ಇಲ್ಲ ಅಂತ ಎಷ್ಟೋ ವಿಡಿಯೋ ಮಾಡ್ತಾ ಇರ್ತಾರೆ. ಈ ವಿಡಿಯೋಗಳು ಮಾಡೋದಕ್ಕೂ ನೀವು ಮಾಡೋದಕ್ಕೂ ಇವತ್ತು ಸೇಮ್ ಇದೇ ಥರ ಆಗೋಗ್ಬಿಟ್ಟಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಸೇಮ್ ಈ ಥರ ಬಂದು ನಿಂತ್ಬಿಟ್ಟೈತಿ ಇವತ್ತು ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಆದಷ್ಟು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ. ನೀವು 2 ಕಿಲೋಮೀಟರ್ ಯೂ ಟರ್ನ್ ಮಾಡ್ಕೊಂಡೆ ಬರ್ಬೋದಾಯ್ತಲ್ವಾ. ನಿಮ್ಗೆ ಎಷ್ಟು ಕಿಲೋಮೀಟರ್ ಇದೆ ಅಷ್ಟು ಕಿಲೋಮೀಟ್ರಿಗೆ ಅಮೌಂಟ್ ಶೋ ಆಗಿರುತ್ತೆ. ರಾಪಿಡೋ ಕಂಪ್ನಿಯಿಂದ ನೀವು 4 ಕಿಲೋಮೀಟರ್ 4 ಕಿಲೋಮೀಟ್ರಿಗೆ ಅಮೌಂಟ್ ಬರುತ್ತೆ. ನೀವು ಅರ್ಧ ಕಿಲೋಮೀಟ್ರು ಇಲ್ಲೇ ಹೊಡೆದು ಬಿಡೋಣ, ಡೈರೆಕ್ಟಾಗಿ ಯೂ ಟರ್ನ್ ಹಾಕಿ ಮಾಡೋಣ ಅಂದ್ಕೊಂಡೋದ್ರೆ ಈ ಥರ ಹೆಚ್ಚು ಕಮ್ಮಿ ಆದಾಗ ನೋಡಿ, ನಿಮಗೆ ಏನಾರು ಆಯಿತು, ಆ ಕಸ್ಟಮರ್ಗೂ ಆಯಿತು, ಈಗ ಯಾರು ರೆಸ್ಪಾನ್ಸಿಬಿಲಿಟಿ? ನೀವೇನಾರು ಹಾಸ್ಪಿಟ್ಲಿಗೆ ತೋರಿಸ್ತೀರಾ? ಈಗ ಅವ್ರ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಇನ್ ಕೇಸ್ ಅವ್ರು ಏನಾದ್ರು ಡೆತ್ ಆಗಿದ್ರೆ ಏನು ಪರಿಸ್ಥಿತಿ? ನೆಕ್ಸ್ಟ್ ನಿಮ್ಮ ಮೇಲೆ ಕೇಸ್ ಆಗ್ತಾಯಿದೆ. ಈಗಲೂ ಕೇಸ್ ಆಗಿದೆ. ನೀವು ಜೈಲಿಗೆ ಹೋಗ್ಬೇಕಾಗತ್ತಾ? ನೀವು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪು 1 ನಿಮಿಷದಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಇಲ್ಲೇ ಲೆಕ್ಕ ಹಾಕಿ. ಅದಕ್ಕೋಸ್ಕರ ಎಲ್ಲ ಹೇಳ್ತೀನಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ, ವಿ ಸೇಫ್, ಕೇರ್ಫುಲ್ಲಾಗಿ ಗಾಡಿ ಓಡಿಸಿ, ಹೆಲ್ಮೆಟ್ ಕೊಡಿ. ನೀವು ಫುಲ್ ಹೆಲ್ಮೆಟ್ ಹಾಕೊಳ್ಳಿ, ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ. ಯಾವುದೇ ಥರ ಸಿಗ್ನಲ್ ಜಂಪ್ ಮಾಡಬೇಡಿ, ಒನ್ ವೇಲಿ ಹೋಗಬೇಡಿ, ರ್ಯಾಶ್ ಡ್ರೈವ್ ಮಾಡಬೇಡಿ. ಆದಷ್ಟು ಸೇಫಾಗಿ ಕೇರ್ಫುಲ್ಲಾಗಿ ಎಲ್ಲ ಕಡೆ ನೋಡ್ಕೊಂಡು ಗಾಡಿ ಓಡಿಸಿ. ಹಿಂದೆ ಮುಂದೆ ಗಾಡಿ ಬರ್ತಾ ಇರ್ತವೆ. ನಾವೆಷ್ಟೇ ಕೇರ್ಫುಲ್ಲಾಗಿ ಹೋದ್ರೂ ಕೆಲವೊಂದು ಸಾರಿ ಬೇರೆಯವ್ರು ರಾಂಗ್ ರೂಟಲ್ಲಿ ಬಂದು ನಮಗೆ ಹೊಡಿತಾರೆ. ಈ ಥರ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದ್ದಾವೆ. ಹಾಗೆ ನೀವೇ ಈ ಥರ ಮಿಸ್ಟೇಕ್ ಮಾಡಿಬಿಟ್ರೆ ಹೆಂಗೆ ಹೇಳಿ? ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ. ತುಂಬ ನೆಗೆಟಿವ್ ಪಾಯಿಂಟ್ಸೇ ಕೇಸ್ ಕೋರ್ಟಲ್ಲಿ ಅಪ್ಡೇಟ್ ಆಗ್ತಿದ್ದಾವೆ. ರಾಪಿಡೋ ಬೈಕ್ ಟ್ಯಾಕ್ಸಿ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ, ಇದು ಸೇಫ್ ಇಲ್ಲ, ಇದರಲ್ಲಿ ಏನಾದ್ರು ಡೆತ್, ಇನ್ಸೂರೆನ್ಸ್ ಬರಲ್ಲ, ಪೊಲ್ಯೂಷನ್ ಆಗ್ತಾ ಇದೆ, ಇನ್ನೇನು ಅನೇಕ ರೀಸನ್ಗಳು ಕೊಟ್ಟು ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋ ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ. ಅದರಲ್ಲಿ ಈಗ ನೀವು ಮಾಡ್ಕೊಡ್ತಕ್ಕಂಥ ಕೆಲವೊಂದು ಕೆಲಸಗಳು ಇವತ್ತು ಬೈಕ್ ಟ್ಯಾಕ್ಸಿಗೆ ಇನ್ನೂ ಒಂದು ಟಫ್ ಆಗ್ತಾ ಇದೆ. ಇವಾಗ ಪರ್ಮಿಷನ್ ಸಿಗೋಕ್ಕೆ ನಾಳೆ ದಿವಸ ಇದು ಕೋರ್ಟಲ್ಲಿ ಅಪ್ಡೇಟ್ ಆಗುತ್ತೆ. ಈ ಥರ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು, ಈ ಥರ ಆಕ್ಸಿಡೆಂಟ್ ಆಯಿತು, ಆ ಕಸ್ಟಮರ್ಗೆ ಈ ಥರ ಏಟಾಗಿದೆ, ಕಂಪ್ನಿ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸು ರೆಸ್ಪಾನ್ಸ್ ಮಾಡಿಲ್ಲ, ಯಾರು ಅವರ ಫ್ಯಾಮಿಲಿ ಜವಾಬ್ದಾರಿ, ಈ ಥರ ಹೇಳ್ಬಿಡ್ತಾರೆ ಇವಾಗ ಕೋರ್ಟಲ್ಲಿ. ಒಂದೇ ಮಾತು, ಯಾರೋ ನಮ್ಮ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ವಾದ ನಡೆದ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ದಯವಿಟ್ಟು ಗಾಡಿ ಓಡಿಸ್ತೀರಾ ಕೇರ್ಫುಲ್ಲಾಗಿ ಓಡಿಸಿ. ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡು ನೀವ್ಯಾರೋ ಒಬ್ಬರು ಮಾಡೋದಕ್ಕೆ ಇವತ್ತು ಲಕ್ಷಾಂತರ ಜನ ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರಾಪಿಡೋ ಒಂದು ಕಂಪ್ನಿ ಅಂತ ಅಲ್ಲ, ಬೈಕ್ ಟ್ಯಾಕ್ಸಿ, ರಾಪಿಡೋ, ಓಲಾ, ಊಬರಲ್ಲಿ
ಸುಮಾರು ಲಕ್ಷಾಂತರ ಜನ ಮಾಡ್ತಾರೆ. ಯಾರೋ ಒಬ್ರು ಇಬ್ರು ಈ ಥರ ರ್ಯಾಶ್ ಡ್ರೈವ್ ಮಾಡಿ ಕಸ್ಟಮರ್ಗೆ ಏನೋ ಒಂದು ತೊಂದರೆ ಆದಾಗ ಇಡೀ ಲಕ್ಷಾಂತರ ಜನದ ಮೇಲೂ ಏಟು ಬೀಳುತ್ತೆ. ಕಂಪ್ನಿ ಬ್ಯಾನ್ ಆದರೆ ಅವರೆಲ್ಲ ಏನು ಡ್ಯೂಟಿ ಮಾಡಬೇಕು? ನಾವು ಅದಕ್ಕೆ ಹೇಳೋದು ಪದೇ ಪದೇ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ ನೀವು. ನೀವು ಪ್ರಾಬ್ಲಮ್ ಮಾಡೋದಲ್ದೇ ಇವತ್ತು ಎಲ್ಲರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಎಷ್ಟೋ ನೋಡಿ, ಮೊನ್ನೆ ಎಲ್ಲ ಒಂದು ಲೇಡೀಸ್ಗೆ ಮಿಸ್ಬಿಹೇವ್ ಆಯಿತು, ಅದು ಕೂಡ ಒಂದು ಪ್ರಾಬ್ಲಮ್ ಆಯಿತು, ಅದೊಂದು ಸ್ವಲ್ಪ ಇಶ್ಯೂ ಆಗಿ ಅದು ಕೇಸು FIR ಆಯಿತು ಅವ್ರ ಹುಡುಗನ ಮೇಲೆ. ಅದಾಗಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ, ಮತ್ತೆ ಯಾವುದೋ ಮೊನ್ನೆ ರೀಸೆಂಟಾಗಿ ಇನ್ನೊಂದು ಆಗಿತ್ತು ಇನ್ಸಿಡೆಂಟು, ಅದು ಕೂಡ ಕೇಸ್ ಆಯಿತು. ಮತ್ತೆ 15 ಡೇಸಲ್ಲಿ ಇನ್ನೊಂದು ಆಕ್ಸಿಡೆಂಟು. ಪದೇ ಪದೇ ಇದೇ ಥರ ರಿಪೀಟ್ ಆಗ್ತಾ ಇದ್ರೆ ಏನಾಗುತ್ತೆ ನೋಡಿ, ಬೈಕ್ ಟ್ಯಾಕ್ಸಿಗೆ ಇನ್ನೂ ಹಿನ್ನಡೆ ಜಾಸ್ತಿನೇ ಆಗುತ್ತೆ. ನಾಳೆ ದಿವಸ ಬ್ಯಾನ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಆಗ್ಬಿಡುತ್ತೆ. ಖಂಡಿತ ಇವೆಲ್ಲ ಮಾಡ್ಕೋಬೇಡಿ. ಈ ಥರ ಒಂದು ಕೆಟ್ಟ ಪರಿಣಾಮ ಮಾಡೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ಮು. ಎಷ್ಟು ಸರಿ ಹೇಳ್ತೀವಿ ನಾವು, ರ್ಯಾಶ್ ಡ್ರೈವ್ ಮಾಡಬೇಡಿ, ಸಿಗ್ನಲ್ ಜಾಮ್ ಮಾಡಬೇಡಿ, ಒನ್ ವೇಲ್ ಹೋಗಬೇಡಿ. ನೀವು ಒನ್ ವೇಲ್ ಹೋಗ್ತಾ ಇರ್ತೀರ, ಬೇರೆಯವ್ರ ಪಾಪ ಅವ್ರ ಪಾಡಿಗೆ ಅವ್ರು ಸ್ಪೀಡಾಗಿ ಬರ್ತಾ ಇರ್ತಾರೆ ಕರೆಕ್ಟಾಗಿ ರಾಂಗ್ ರೂಟಾಗೆ. ನೀವು ಸಡನ್ ಅಂತ ಒನ್ ವೇಗೆ ಹೋಗಿ ಎಲ್ಲೋ ಒಂದು ಮಿಸ್ಟೇಕ್ ಮಾಡೋದ್ರಿಂದ ಬೇರೆಯವ್ರಿಗೂ ತೊಂದರೆ ಅಲ್ವಾ, ಪಬ್ಲಿಕ್ಸ್ಗೆ. ಒಂದು 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗಿ ಬಂದ್ರೆ ಏನಾಗ್ಬಿಡುತ್ತೆ? ಏನೊಂದು ₹1000 ಪೆಟ್ರೋಲ್ ಹೋಗುತ್ತಾ? ಇಲ್ಲ ತಾನೆ. ಅವ್ರು ಕೊಟ್ಟಿರತಕ್ಕಂಥ ಕಿಲೋಮೀಟ್ರ್ ಹಿಂಗಿದೆ, ಯಾವ ರೂಟ್ ಕೊಡ್ತಾರೋ ಅದೇ ಫಾಲೋ ಮಾಡಿ. ಒನ್ ವೇ ಅಂದರೆ ಸಿಟಿ ಒಳಗಡೆ ಎಲ್ಲ ಒನ್ ವೇಲಿ ಹೋಗೋಕ್ಕಾಗಲ್ಲ. ಏನು ಯಾವುದು ಇಲ್ದೆಲ್ಲ ಔಟ್ ಆಫ್ ಝೋನಲ್ಲಿ ಲೋಕಲ್ ಏರಿಯಾಗಳು ಜನನೇ ಇಲ್ಲ, ವೆಹಿಕಲ್ಸೇ ಇಲ್ಲ, ಬಿಡಪ್ಪ ಅಂತ ರೋಡಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಂದರೆ ಒಂಥರ ಹೋಗ್ಬೋದು. ಅಂತ ಮೇಯ್ನ್ ಸಿಟಿ ಏರಿಯಾಗಳು ರೇಸ್ ಕೋರ್ಸ್ ರೋಡ್ ಅಂದರೆ ಗೊತ್ತಿರಬೇಕು, ಎನಿ ಟೈಮು ವೆಹಿಕಲ್ಸ್ ಓಡಾಡ್ತಾನೆ ಇರ್ತವೆ, ಜಾಸ್ತಿ ಸ್ಪೀಡಾಗಿರ್ತವೆ. ಅಂಥ ರೋಡಲ್ಲಿ ನೀವು ಒನ್ ವೇಲಿ ಹೋಗಿ ಸಿಗ್ನಲ್ ಜಂಪ್ ಮಾಡೋದು, ಈ ಥರ ಆಕ್ಸಿಡೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ದಯವಿಟ್ಟು ಈ ಕೆಲಸ ಮಾಡಬೇಡಿ. ಯಾರೇ ಒಬ್ಬ ರೈಡರ್ಸ್ ಆಗಲಿ, ಡೆಲಿವರಿ ಬಾಯ್ಸ್ ಆಗಲಿ ಹೇಳ್ತಾ ಇರ್ತೀನಿ, ಬಿ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ. ನಿಮ್ಮ ಒಂದು ಜೀವದ ಪ್ರಶ್ನೆ, ನಿಮ್ಮ ಜೊತೆ ನಿಮ್ಮನ್ನು ನಂಬಿ ಕೂತಿರ್ತಾರೆ ಅವರು ಪ್ಯಾಸೆಂಜರ್ ಹಿಂದೆ, ನಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ನಿಮ್ಮನ್ನು ನಂಬಿ ಬಂದಿರ್ತಾರೆ ಅವ್ರ ಗಾಡಿಗೆ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ. ಖಂಡಿತ ಈ ಥರ ಎಲ್ಲ ಮಾಡಬೇಡಿ. ನೆಕ್ಸ್ಟ್ ಟೈಮ್ ಯಾವುದೇ ಒಂದು ರೈಡರ್ಸ್ ಆಗಿರಲಿ, ಕೇರ್ಫುಲ್ಲಾಗಿ ಗಾಡಿ ಓಡಿಸಿ, ಸಿಗ್ನಲ್ ಜಂಪ್ ಮಾಡಬೇಡಿ. ಮೈಯೆಲ್ಲ ಕಣ್ಣಾಗಿರಬೇಕು. ಒಂದು ಡೆಲಿವರಿ ಬಾಯ್ಸ್ ಅಂದರೆ ಹೆಂಗೆ ಗಾಡಿ ಓಡಿಸ್ಬೇಕಂತ ಮೈಯೆಲ್ಲ ಕಣ್ಣಾಗಿರಬೇಕು. ಆ ಥರ ಡ್ಯೂಟಿ ಮಾಡೋರು ಕೂಡ ಕೆಲವೊಮ್ಮೆ ಯಾಮಾರಿ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಅಂಥದ್ರಲ್ಲಿ ನೀವೇ ಒನ್ ವೇಲ್ ನುಗ್ಗಿಬಿಟ್ಟು ಆಕ್ಸಿಡೆಂಟ್ ಮಾಡಿ ಇವತ್ತು ಈ ಥರ ಪ್ರಾಬ್ಲಮ್ ಮಾಡಿದ್ರೆ ಇವತ್ತು ಎಷ್ಟು ನೆಗೆಟಿವ್ ವೀಡಿಯೋಸ್ ಬರ್ತಾ ಇದೆ ಗೊತ್ತಾ? ಇವತ್ತು ಬೈಕ್ ಟ್ಯಾಕ್ಸಿ ಪರವಾಗಿ ಸಿಕ್ಕಿದ್ದೇ ಒಂದು ಚಾನ್ಸ್ ಅಂತ ಇವತ್ತು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಮಾಡಿಬಿಡ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿಯಿಂದ ಆಕ್ಸಿಡೆಂಟ್ ಆಯಿತು, ಕಾಲು ಮುರಿದೋಯ್ತು, ಕಡಿಮೆ ಕಾಸಿನ ಆಸೆಗೆ ಕಸ್ಟಮರ್ಗಳು ಬೈಕ್ ಟ್ಯಾಕ್ಸಿ ಮರೆ ಹೋಗ್ತಾರೆ, ಈಗ ಅವರ ಪ್ರಾಣಕ್ಕೆ ಕುತ್ತು. ಈ ಥರ ಎಲ್ಲ ವೀಡಿಯೋಗಳು ಬೇಜಾನ್ ಬರ್ತಾ ಇದ್ದಾವೆ. ನಾಳೆ ದಿವಸ ಇದರಿಂದ ಬೈಕ್ ಟ್ಯಾಕ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ. ಬೇರೆ ನಾವೇನು ಹೇಳೋದು ಇಷ್ಟೇ, ಬಿ ಕೇರ್ಫುಲ್. ನಿಮ್ಮ ಜೀವಕ್ಕೂ ಬೆಲೆ ಇದೆ, ನಿಮ್ಮ ನಂಬಿ ಬರ್ತಕ್ಕಂಥ ಒಂದು ಕಸ್ಟಮರ್ ಜೀವಕ್ಕೂ ಬೆಲೆ ಇದೆ. ಆ ಬೆಲೆನ ನೀವು ಉಳಿಸ್ಕೊಳ್ಳಿ. ನೀವು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು. ಇವತ್ತು ಒಬ್ಬರು ಇಬ್ಬರು ಮಾಡ್ತಕ್ಕಂಥ ಮಿಸ್ಟೇಕಿಂದ ಇವತ್ತು ಇಡೀ ಬೈಕ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಈ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕೆಲಸ ಮಾಡೋದ್ಬಿಟ್ಟು ಸಿನ್ಸಿಯರಿಗೆ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಅಷ್ಟೇ ಹೇಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.